ಈ ಮೊಟ್ಟೆ ಸಾಂಬಾರಿನಲ್ಲಿ ತುಂಬ ವೆರೈಟಿ ಮೊಟ್ಟೆ ಸಾಂಬಾರುಗಳನ್ನ ಮಾಡ್ಬೋದು. ಒಬ್ಬೊಬ್ಬರು ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಟೇಸ್ಟ್ ಮಾಡಿರ್ಬೋದು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮೊಟ್ಟೆ ಸಾಂಬಾರನ್ನ ಮಾಡ್ತಾರೆ. ಒಬ್ಬರು ಮೊಟ್ಟೆನ ಒಡ್ದಾಕಿ ಮಾಡ್ತಾರೆ, ಮತ್ತು ಒಬ್ಬರು ಸ್ಟೀಮಲ್ಲಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾರೆ. ಒಬ್ಬರು ಈ ರೀತಿ ಮೊಟ್ಟೆನ ಬೇಯಿಸ್ಕೊಂಡು ಸಾಂಬಾರು ಮಾಡ್ತಾರೆ. ನಾನಿವತ್ತು ಮೊಟ್ಟೆನ ಬೇಯಿಸಿ ಹೇಗೆ ಯುನೀಕಾಗಿ ತುಂಬಾ ಟೇಸ್ಟಿಯಾಗಿ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟೀ ಕೈರುಚಿ 24. ನಾನಿಲ್ಲಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಒಂದು 5 ಮೊಟ್ಟೆನ ಒಂದು ಕುಕ್ಕರ್ಗೆ ಹಾಕಿ, ಮೊಟ್ಟೆ ಮುಳುಗೋಷ್ಟು ನೀರನ್ನು ಹಾಕಿ, ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದೇ ಒಂದು ವಿಸಿಲ್ ತೊಗೊತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೊಟ್ಟೆ ಎಲ್ಲ ಬೇಯೋಷ್ಟರಲ್ಲಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಹೋಳಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ಹಾಕ್ಕೊಂಡು 2 ಇಂಚಷ್ಟು ಚಕ್ಕೆ, ಒಂದು 5 ಲವಂಗನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಹೆಬ್ಬೆಟ್ಟು ಕಾತರ ಶುಂಠಿನೂ ಕೂಡ ಈ ಥರ ತೊಳೆದು ವಾಶ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಗೆಡ್ಡೆ ಮೀಡಿಯಮ್ ಸೈಜ್, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಗೆಡ್ಡೆ ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಹಾಗೆ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದೇ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ ಬರುತ್ತಲ್ಲ ಅದು ಹಾಕ್ಕೊಂಡು, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ಅದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಪೇಸ್ಟ್ ಆಗೋಷ್ಟರಲ್ಲಿ ಇಲ್ಲಿ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ. ನಾವು ಕಲ್ಲುಪ್ಪು ಹಾಕೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಮೊಟ್ಟೆ ಎಲ್ಲೂ ಒಡೆಯೋದಿಲ್ಲ, ಹಾಗೆ ಕದರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆನ ಫೋರ್ಸ್ಫುಲಿ ತೆಗಿಯೋವಾಗೂ ಇಲ್ಲ, ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡ್ಬರ್ತಿದೆ ನೋಡಿ ಮೊಟ್ಟೆ ಎಲ್ಲನೂ. ಇದೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ, ಮೊಟ್ಟೆನ ಬೇಯಿಸೋದಕ್ಕೆ ಹಾಗೆ ಸುಲಿಯೋದಕ್ಕೆ ಇದು ಬೆಸ್ಟು ಸೊಲ್ಯೂಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು 5 ಮೊಟ್ಟೆನೂ ಕ್ಲೀನಾಗೆ ಇಲ್ಲಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊಟ್ಟೆ ಸಾಂಬಾರ್ಗೆ ಏನು ಮಾಡ್ತಾಯಿದ್ದೀನಿ, ಒಂದು ಟೂತ್ ಪಿಕ್ನ ಸಹಾಯದಿಂದ ಒಂದು ಕಡ್ಡಿನ ತೊಗೊಂಡು ಇಲ್ಲಿ ನೋಡಿ ನಾನು ಮೊಟ್ಟೆನ ಈ ಥರ ಚುಚ್ಕೊತಾ ಇದ್ದೀನಿ. ಈ ಥರ ಚುಚ್ಕೊಳ್ಳೋದು ಏನಕ್ಕಪ್ಪ ಅಂದರೆ, ನಾವು ಹಾಕಿರೋ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಚೆನ್ನಾಗಿ ಹೋಗಿ ಬೆಂದ್ಕೊಳ್ಳುತ್ತೆ, ಹಾಗೆ ಮೊಟ್ಟೆ ಫ್ಲೇವರು ಸಾಂಬಾರಲ್ಲಿ ಬಿಟ್ಕೊಳ್ಳುತ್ತೆ ಅಂತ. ಯಾವುದೇ ಕಾರಣಕ್ಕೂ ನೋಡಿ, ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಈ ಥರ ಮಾಡಿ, ಮೊಟ್ಟೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಎಲ್ಲ ಮೊಟ್ಟೆನೂ ಆ ಥರ ಎಲ್ಲ ಟೂತ್ ಪಿಕ್ಕಲ್ಲಿ ಚುಚ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ಕಾಯೋದಕ್ಕಿಟ್ಟು ಅಲ್ಲಿ 1-2 ಸ್ಪೂನ್ ಎಣ್ಣೆನ ಹಾಕಿ, ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ನೋಡಿ, ಇಲ್ಲಿ ನಾನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಮೊಟ್ಟೆನೆಲ್ಲ ನಾನು ಇಲ್ಲಿ ಚುಚ್ಚಿಟ್ಟಿಟ್ಕೊಂಡಿದ್ನಲ್ಲ ನೋಡಿ, ಇವಾಗ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆನೂ ಹಾಕ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕೈ ಬಿಡ್ದಂಗೆ. ಈ ಥರ ಎಲ್ಲ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತಳ ಏನು ಅಂಟಲ್ಲ, ಜಸ್ಟ್ ಕೈ ಆಡ್ತಿದ್ರೆ ಸಾಕು. ಹಾಗೆ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಮತ್ತು ಅರಿಶಿನ ಪುಡಿ ಎಲ್ಲನೂ ಕೂಡ ಒಂದು ಮೊಟ್ಟೆಗೆ ಒಳ್ಳೆ ಮಿಕ್ಸ್ ಆಗಬೇಕು. ಆ ಥರ ನೋಡಿ, ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು 2 ಮಿನಿಟ್ ಇಲ್ಲ 1 ಮಿನಿಟ್ ಆ ಥರ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸಾಂಬಾರು ಬಂದು ಫಟಾಫಟ್ ಅಂತ ಆಗಿಬಿಡುತ್ತೆ. ಈಗ ನಾವಿಲ್ಲಿ ರುಬ್ಬಿಟ್ಟಿರೋಂಥ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಸಾಲೆನ, ಆ ಮಸಾಲೆನ ಇಲ್ಲಿ ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ, ಜಾಸ್ತಿ ನಿಮ್ಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೊಬೋದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು. ಈ ಗ್ರೇವಿ ಟೈಪೆಲ್ಲ ಬೇಕು ಅಂದರೆ ಚಪಾತಿಗೆ ರೊಟ್ಟಿಗೆಲ್ಲ ನೀವು ಗಟ್ಟಿಗೆ ಮಾಡ್ಕೊಳ್ಳಿ. ಮುದ್ದೆಗೆ ಅನ್ನಕ್ಕೆಲ್ಲನೂ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡಿಕೊಂಡು ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮುದ್ದೆಗೂ ಹಾಗೆ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ನನಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಇದು ಪರ್ಫೆಕ್ಟಾಗಿದೆ, ನನಗೆ ಇಷ್ಟು ಸಾಕು. ನೋಡಿ, ಇಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ಇದನ್ನೆಲ್ಲ ಒಂದು ಕೈ ಆಡಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದನ್ನು ಬಿಟ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆ ಎಲ್ಲ ಎಲ್ಲೂ ಒಡೆಯಲ್ಲ, ಏನಾಗಲ್ಲ. ನೀವು ಎಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಅಂದರೆ ನೀವು ಒಂದು ಸಲ ಮಾಡಿದ್ರೇ ಗೊತ್ತಾಗೋದು. ನಾನು ವಿಡಿಯೋ ಮಾಡೋದ್ರಿಂದ ನಿಮಗೆ ಗೊತ್ತಾಗಲ್ಲ. ನಾನು ಮಾಡಿರೋ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಇದೆಲ್ಲ ಚೆನ್ನಾಗಿ ಒಂದು ಕುದಿಬೇಕಾದ್ರೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ನ ತಗೊಳ್ಳಿ ಸಾಕು. ನೋಡಿ, 1 ವಿಸಿಲ್ ಆದಮೇಲೆ ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಸಾಂಬಾರು ಮಾತ್ರ ಟೇಸ್ಟ್ ಮಾತ್ರ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಇದ್ರ ಮುಂದೆ ಯಾವ ಮಟನ್ ಸಾರು ಬೇಡ, ಚಿಕನ್ ಸಾರು ಬೇಡ, ಅದಕ್ಕೆಲ್ಲನೂ ಇದು ಮಟನ್ ಚಿಕನ್ ಸಾಂಬಾರನ್ನು ಕೂಡ ಡಾಮಿನೇಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಮೊಟ್ಟೆ ಸಾಂಬಾರು. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಮ್ಮ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಮುದ್ದೆಗೆ, ಅನ್ನಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡಿ ಚಪಾತಿ, ರೊಟ್ಟಿ, ಪೂರಿಗೆಲ್ಲನೂ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನೀವು ಕೊಡೋ ಒಂದು ಲೈಕು ಹಾಗೆ ಒಂದು ಕಮೆಂಟೇ ನಂಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.